ಗುರುಜಿ ಶಿವಂ ವಾಸ್ತು ಅನ್ನೋ ಸಮಯ ಆಯ್ತು. ಜೊತೆಗೆ ನಿನ್ನೆ ಹೇಳ್ತಾ ಇದ್ರಿ ಒಂದು ಒಳ್ಳೆಯ ವಿಷಯವನ್ನ ನಮ್ಮ ಮುಂದಿಡ್ತಿದ್ರಿ, ಅಷ್ಟರಲ್ಲೇ ನಾವು ವಿರಾಮ ತಗೊಂಡ್ಬಿಟ್ವಿ. ಅದೇನಪ್ಪಾ ಅಂದ್ರೆ ಶಿವನಿಗೆ ಈರುಳ್ಳಿ ಕಂಡ್ರೆ ಬಹಳಾನೇ ಪ್ರೀತಿ ಗೊತ್ತಾ ನಿಮ್ಗೆ ಅಂತ ಹೇಳಿದ್ರಿ. ಯಾಕೆ ಗುರುಜಿ? ನೋಡಿ, ಸಾಧಾರಣವಾಗಿ ಎಷ್ಟೋ ಜನಕ್ಕೆ ಈರುಳ್ಳಿ ಅನ್ನೋದು ತಿಳ್ಕೋಬೇಕು. ಇವತ್ತು ಶಿವಂ ವಾಸ್ತುವಲ್ಲಿ ಯಾತಕ್ಕೆ ಒಂದು ಈರುಳ್ಳಿನ ಆ ಕಾಲದಲ್ಲಿ ದೊಡ್ಡವರು ಎಲ್ಲ ಪೂಜೆಯಲ್ಲೂ ಎಲ್ಲ ಸಮಯದಲ್ಲೂ ಹಬ್ಬದಲ್ಲಿ ವಾತಾವರಣದಲ್ಲಿ ವ್ರತವನ್ನು ಹಿಡಿದಾಗ ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸ್ಬೇಡಿ ಅಂತ ಹೇಳೋರು. ಸಾಧಾರಣವಾಗಿ ಬೆಳ್ಳುಳ್ಳಿಗಿಂತ ಅದನ್ನು ಜಾಸ್ತಿ ಹೇಳದೇ ಇದ್ರೂ ಔಷಧಿಗಳಿಗೆ ಆಯುರ್ವೇದಕ್ಕೆ ಬೆಳೆಸೋದು ಎಲ್ಲದಕ್ಕೂ ಬೆಳ್ಳುಳ್ಳಿನೇ. ಆದರೂ ಬೆಳ್ಳುಳ್ಳಿ ಬಗ್ಗೆ ಜಾಸ್ತಿ ಮಾತಾಡದೇ ಇದ್ರೂ ಈರುಳ್ಳಿ ಬಗ್ಗೆ ಯಾತಕ್ಕೆ ಹೇಳೋರು ಅಂದರೆ ಆ ಶಿವಂ ವಾಸ್ತುನ ಶಿವ ಅಂತ ವಾಸ್ತು ಪುರುಷನ ಸ್ವಾಗತಿಸಿ ತದನಂತರ ಮಾತಾಡೋಣ ಅಲ್ವೇ? ಬನ್ನಿ ಸ್ವಾಗತಿಸ್ಬಿಡೋಣ. ಬಹಳ ಸಂತೋಷ. ನೋಡಿ, ಶಿವಂ ವಾಸ್ತುವಲ್ಲಿ ಏನು ಹೇಳುತ್ತೆ, ಒಂದು ಮನೆಯಲ್ಲಿ ವಾತಾವರಣವನ್ನ ಕಲ್ಮಶಗೊಳಿಸೋದು ಯಾವತ್ತಿದ್ರೂ ಈರುಳ್ಳಿ ಅಂತ ಕರಿತೀವಿ. ಈರುಳ್ಳಿ ಅನ್ನೋದು ಪರಮೇಶ್ವರನಿಗೆ ಪ್ರಿಯವಾಗಿರ್ತಕ್ಕಂಥದ್ದು, ರುದ್ರನಿಗೆ ಪ್ರಿಯವಾಗಿರ್ತಕ್ಕಂಥದ್ದು, ಕಾಮಗಳಿಗೆ ಪ್ರಿಯವಾಗಿರ್ತಕ್ಕಂಥದ್ದು, ಯಾವ ಕಾಲಕ್ಕೂ ಸ್ಥಿರತೆಯನ್ನು ಕೊಡದೇ ಇರತಕ್ಕಂಥದ್ದು ಈರುಳ್ಳಿ. ಅದಕ್ಕೆ ಮನೆಯಲ್ಲಿ ಜಾಸ್ತಿ ಈರುಳ್ಳಿಗಳನ್ನು ಹಬ್ಬದ ದಿವಸ, ಬದನೆಕಾಯಿಗಳನ್ನು ಹಬ್ಬದ ದಿವಸ, ಯಾವ ಕಾಲಕ್ಕೂ ಅಪ್ರಯೋಜಕವಾಗಿರ್ತಕ್ಕಂಥ ತಿಥಿ ಕಾರ್ಯಗಳನ್ನು ಮಾಡೋ ಹಾಗೆ ಬಾಳೆಕಾಯಿಗಳನ್ನು ಉಪಯೋಗಿಸದೇ ಇರೋದು, ಇಂಥದ್ದು ತಿಥಿಗೆ ಉಪಯೋಗಿಸ್ಬೇಕು, ಇದು ಶುಭಕ್ಕೆ ಉಪಯೋಗಿಸ್ಬೇಕು ಅನ್ನೋದೆಲ್ಲ ಹೇಳ್ತಿದ್ರು. ಆದರೆ ಎಷ್ಟೋ ಸಮಯದಲ್ಲಿ ಇವತ್ತಿನ ದಿವಸ ನೋಡಿ, ಸುವರ್ಣಗಡ್ಡೆ ಅನ್ನೋದು ಅಶುಭಕ್ಕೆ ಉಪಯೋಗಿಸ್ತಕ್ಕಂಥದ್ದು, ಶುಭಕ್ಕೂ ಉಪಯೋಗಿಸ್ತಕ್ಕಂಥದ್ದು. ಬಾಳೆಕಾಯಿನ ಯಾವ ಕಾಲಕ್ಕೂ ಅಶುಭಕ್ಕೆ ಉಪಯೋಗಿಸೋದು, ಶುಭಕ್ಕೆ ಉಪಯೋಗಿಸಬಾರ್ದು. ಇಂಥ ಸಮಯಕ್ಕೆ ಬದನೆಕಾಯಿಗಳನ್ನು ಉಪಯೋಗಿಸಬಾರ್ದು. ಅಂದರೆ ಯಾವತ್ತು ಗಿಡವಾಗಿ ಬಂದಿರತಕ್ಕಂಥ ವಿಚಾರಗಳಲ್ಲಿ, ಭೂಮಿ ಒಳಗಿರ್ತಕ್ಕಂಥ ವಿಚಾರಗಳಲ್ಲಿ ಈರುಳ್ಳಿ ಪ್ರೀತಿ ಅಂದರೆ ಭೂಮಿ ಮೇಲೆ ಬೆಳೀತಕ್ಕಂಥದ್ದು ಈರುಳ್ಳಿ. ಇದು ವಾಸನೆ ಅಂತ ಒಂದು ಭಾಗ ಅಂತ ಕರಿತೀರ. ಆಗ ದೂರ್ವಾಸ ಮುನಿಗಳು ವಿಶೇಷವಾಗಿ ಕಾಡಿನ ಸಂಚಾರದಲ್ಲಿದ್ದಾಗ ಒಂದು ಸಲ ಏನಾಯಿತು, ಪರ್ವತರಾಜನಾಗಿರ್ತಕ್ಕಂಥ ಪರಮೇಶ್ವರನು ಪರ್ವತದ ಮೇಲೆ ಯಾವತ್ತು ಹಿಮದಲ್ಲಿ ವಾಸವಾಗಿರತಕ್ಕಂಥವನಿಗೆ ತಣ್ಣಗಿರೋ ವಾತಾವರಣ, ಉಷ್ಣತೆಯನ್ನ ಹೆಚ್ಚು ಮಾಡೋದು ಯಾವುದು? ಭೂಮಿ ಮೇಲೆ ಯಾವತ್ತಾದರೂ ಪರಮೇಶ್ವರ ಕಾಲಿಟ್ಟಾಗ ಆ ಈರುಳ್ಳಿ ಸುವಾಸನೆಗಳು ಹಾಗೇ ವಾಸನೆ ಬರೋದು. ಇವತ್ತಿಗೂ ಚೈನೀಸ್ ಗ್ರಂಥದಲ್ಲಿ, ಇವತ್ತಿಗೂ ನಮ್ಮಿಂದ ಕದ್ಕೊಂಡು ಹೋಗಿರೋ ಗ್ರಂಥದಲ್ಲಿ ಅವರುಗಳು ಉಪಯೋಗಿಸಿರ್ತಕ್ಕಂಥ ವಿಚಾರಗಳು ಇವತ್ತಿಗೂ ನೋಡಿ, ಚೈನೀಸ್ ಹಬ್ಬ ಯಾವುದಾದ್ರೂ ಬಂದರೆ ಈರುಳ್ಳಿಗಳು ಉಪಯೋಗಿಸೋದೇ ಇಲ್ಲ ಅವರು. ಬೇರೆ ದಿವಸಗಳ ಹಬ್ಬ ಯಾವುದಾದ್ರೂ ಉಪಯೋಗಿಸ್ಬೋದು. ಯಾವತ್ತು ಈರುಳ್ಳಿನ ತ್ಯಜಿಸ್ತೀವಿ, ವೈರಾಗ್ಯದ ಹತ್ರ ಹೋಗ್ತೀವಿ. ಈರುಳ್ಳಿ ಏನು ಮಾಡುತ್ತೆ, ಕಾಮಗಳು ಹೆಚ್ಚು ಮಾಡುತ್ತೆ, ಅಪೇಕ್ಷೆಗಳು ಹೆಚ್ಚು ಮಾಡುತ್ತೆ, ಈರ್ಷ್ಯೆಗಳು ಹೆಚ್ಚು ಮಾಡುತ್ತೆ ಅನ್ನೋದು ಸತ್ಯ. ಉಷ್ಣಾಂಶವನ್ನ ದೇಹದಿಂದ ಹೆಚ್ಚು ಮಾಡೋ ಪದಾರ್ಥವನ್ನ ಕಮ್ಮಿ ಮಾಡಿಕೊಂಡಾಗ ಒಬ್ಬ ಮನುಷ್ಯ ಕಾನ್ಸಂಟ್ರೇಷನ್ ಮಾಡ್ಬೋದು. ಉಷ್ಣಾಂಶ ಹೆಚ್ಚಿದ್ದಾಗ ಏನ್ ಮಾಡ್ತೀವಿ, ಪ್ರತಿಯೊಂದಕ್ಕೂ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಹುಡುಕಾಡ್ತೀವಿ. ಶಾಂತಿಯಿಂದ ಇರಬೇಕು ಅಂದ್ರೆ ವೈರಾಗ್ಯ ಹತ್ರ ಹೋದಾಗಲೇ ಮಾತ್ರ. ಆಗ ದೂರ್ವಾಸ ಮುನಿಗಳು ಕಾಡಲ್ಲಿ ಹೋಗ್ತಾ ಇದ್ದಾಗ ಅಗ್ನಿ ಮುಖಾಂತರವಾಗಿ ಪ್ರತಿಯೊಂದು ಕಾರ್ಯಗಳನ್ನು ಮಾಡೋರು. ಅಂದ್ರೆ ಯಾವ ಅಗ್ನಿಯಲ್ಲಿ ಅವರ ಜೊತೆ ಒಬ್ಬರು ಶಿಷ್ಯರಿದ್ರು, ಅವರು ಸ್ವತಃ ಜಂಬೂ ಋಷಿ ಅಂತ. ಆ ಜಂಬೂ ಋಷಿ ದೂರ್ವಾಸ ಮುನಿಗಳ ಜೊತೆ ಹೋದಾಗ ಅಡಿಗೆಗಳು ಅವ್ರು ಮಾಡುವಾಗ ಯಾವ ಅಗ್ನಿ ಯಾವ ಸಮಯಕ್ಕೆ ಸಿಗುತ್ತೋ, ಅಂದ್ರೆ ಕಾಡಲ್ಲಿ ಹೋದಾಗ ಕಾಡು ಅಗ್ನಿನಲ್ಲಿ ಏನಾದರೂ ಕಿಚ್ಚಿದ್ರೆ ಆ ಕಿಚ್ಚಿನಿಂದನೇ ಅವತ್ತು ಅಲ್ಲೇ ಉಳಿದ್ರೆ ಅಲ್ಲೇ ಅಡಿಗೆ. ಸ್ಮಶಾನದ ಮುಖಾಂತರ ಹೋಗ್ತಾ ಇದೀವಿ ಅಂದ್ರೆ ಹೆಣದ ಚಿತಾಭಸ್ಮದಲ್ಲಿ, ಆ ಚಿತದಲ್ಲೇ ಬಂದಿರತಕ್ಕಂಥ ಅಗ್ನಿಯಲ್ಲೇ ಅಡಿಗೆಯನ್ನ ಮಾಡಿಕೊಂಡು ಅಲ್ಲಿ ಇರತಕ್ಕಂಥ ಮಲಗಿದ್ದಾಗ ಅದ್ರ ಮುಖಾಂತರ ಅಗ್ನಿಯನ್ನ ಪ್ರವೇಶ ಮಾಡಿಸ್ಕೊಂಡು ಅಲ್ಲಿ ಅಡಿಗೆ ಮಾಡಿ ಅಲ್ಲಿ ಊಟವನ್ನು ಮಾಡೋದು. ಇನ್ನು ಸ್ವಲ್ಪ ಹೋದಾಗ ಯಾವುದಾದ್ರು ಸಮುದ್ರ ತೀರದಲ್ಲಿ ಹೋದಾಗ ಅಲ್ಲಿ ಯಾವುದೋ ಒಂದು ಅಗ್ನಿಯನ್ನ ಪ್ರವೇಶ ಮೂಲಕವಾಗಿ ಯಾವುದಾದ್ರು ಪ್ರಾಣಿಯನ್ನ ದಹನ ಮುಖಾಂತರವಾಗಿ ಅಗ್ನಿ ಚಿತಾ ಸ್ವರೂಪೇ ಅಂತ, ಆಗ ಆ ಚಿತೆಯಲ್ಲಿ ಮುಖಾಂತರವಾಗಿ ಮಾಡ್ಕೊಳ್ಳೋದು. ಅಂದ್ರೆ ಎಲ್ಲಿ ಯಾವ ಅಗ್ನಿ ಪ್ರಜ್ವಲಿಸುತ್ತೋ, ಹೋಮ ಕಡೆ ಹೋದಾಗ ಹೋಮದ ಅಗ್ನಿ ಪ್ರಜ್ವಲಿಸೋ, ಕಾಡಿನ ಕಿಚ್ಚಿದ್ರೆ ಕಾಡಿನ ಅಗ್ನಿ ಪ್ರಜ್ವಲಿಸುತ್ತೋ, ಹೆಣ್ಣಿನ ಮುಖಾಂತರ ಹೆಣ್ಣು ಅಗ್ನಿ ಪ್ರಜ್ವಲಿಸುತ್ತೋ, ಆ ಅಗ್ನಿ ಮುಖಾಂತರವಾಗಿ ಎಲ್ಲ ಅಗ್ನಿ ಸ್ಪರ್ಶದ ಮುಖಾಂತರ ಅಡಿಗೆಗಳು ಮಾಡ್ತಿದ್ರು. ಜಂಬೂ ಋಷಿಗಳು ಅಡಿಗೆಯನ್ನು ಮಾಡ್ತಾ ಇದ್ದ ಸಮಯದಲ್ಲಿ ದುರ್ವಾಸ ಮುನಿಗಳು ತಪಸ್ಸನ್ನು ಮಾಡ್ತಾ ಇದ್ದಾಗ ಪರಮೇಶ್ವರನ ಪ್ರಕಟವಾಗ್ತಾನೆ. ಆ ಸಮಯಕ್ಕೆ ಪರಮೇಶ್ವರ 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 ಅಂತ ತಿಂತಾರೆ. ಅದಕ್ಕೆ ಮನೆಯಲ್ಲಿ ವೈರಾಗ್ಯದಿಂದ ದೂರ ತಳ್ತಕ್ಕಂಥದ್ದು, ಲೌಕಿಕವಾಗಿ ಹತ್ರವನ್ನು ಸೆಳೀತಕ್ಕಂಥದ್ದು, ಕಾಮಗಳ ಹತ್ರಕ್ಕೆ ಕರ್ಕೊಂಡು ಹೋಗೋದು, ಉಷ್ಣಾಂಶವನ್ನು ಹೆಚ್ಚು ಮಾಡೋದು ಎಲ್ಲವೂ ಈರುಳ್ಳಿ. ಅದಕ್ಕೆ ಏನು ಮಾಡೋದು, ಹಬ್ಬದಲ್ಲಿ ಉಪಯೋಗಿಸ್ಬೇಡಿ, ವ್ರತ ಹಿಡಿದಾಗ ಉಪಯೋಗಿಸ್ಬೇಡಿ, ಮನೆಗಳಲ್ಲಿ ಇಂತಿಂಥ ಸಮಯ ಹಬ್ಬದ ವಾತಾವರಣದಲ್ಲಿ ಉಪಯೋಗಿಸ್ಬೇಡಿ ಅಂತ ಹೇಳೋರು. ನೀವು ಅದನ್ನೆಲ್ಲ ತಿಳ್ಕೋಬೇಕಾದಾಗ ಇಂತಿಂಥದ್ದು ಮಾಡಬಾರ್ದು.
ಪ್ರತಿದಿನ ಚಿತ್ರಾನ್ನ ಮಾಡ್ತೀವಿ ಅಂದ್ರೆ ಬರೀ ನಿಂಬೆಹಣ್ಣು ಚಿತ್ರಾನ್ನ ಒಗ್ಗರಣೆ ಹಾಕಿ ಮಾಡ್ಕೋಬೋದಾಗಿತ್ತೆ. ನರಸಿಂಹಸ್ವಾಮಿಗೆ ತುಂಬಾ ಇಷ್ಟ, ಈರುಳ್ಳಿನೂ ಹಾಕ್ಬಿಡ್ತೀರಾ. ಈರುಳ್ಳಿ ಏನಾಯ್ತು, ಸಾಯಂಕಾಲಕ್ಕೆ ಈರುಳ್ಳಿ ಹಾಕಿರೋ ಚಿತ್ರಾನ್ನ ಎಲ್ಲ ಸೌದೋಯ್ತು. ಈರುಳ್ಳಿಯಿಂದ ಚಿತ್ರ ಮಾಡಿ ಫಸ್ಟ್ ಕ್ಲಾಸ್ ಆಗಿ ಸಾಯಂಕಾಲದವರೆಗೂ ಇರುತ್ತೆ. ಅಂದ್ರೆ ಗೊಜ್ಜು ಮಾಡ್ಕೊಂಡಾಗ ಕಲಿಸ್ಕೊಳ್ಳೋ ರೀತಿ ಅಲ್ಲ. ಯಾವತ್ತು ತಿಳ್ಕೊಳ್ಳಿ, ಈರುಳ್ಳಿ ಬೆಳ್ಳುಳ್ಳಿ ನಿಷೇಧ. ಪೂಜೆ ಪುನಸ್ಕಾರಕ್ಕೆ ಅಂತಲ್ಲ, ಮನ ವೈರಾಗ್ಯ ಕರ್ಕೊಂಡು ಹೋಗ್ಬೇಕು, ತಿನ್ನಬಾರ್ದು ಅಂತಲ್ಲ. ಈರುಳ್ಳಿ ಇವತ್ತು ತಿನ್ಬೇಕು ಅಂದ್ರೆ ಯಾವ್ದು ತಿನ್ಬೇಕು ಗೊತ್ತಾ, ಪುಟಾಣಿ ಈರುಳ್ಳಿ. ದೊಡ್ಡ ಈರುಳ್ಳಿ ತಿನ್ಬೇಡಿ, ಹಾರ್ಟ್ ಪ್ರಾಬ್ಲಮ್ ಜಾಸ್ತಿ. ಅದೇ ಪುಟಾಣಿ ಈರುಳ್ಳಿ ತಮಿಳುನಾಡು ಆಂಧ್ರ ಪ್ರಾಂತದಲ್ಲಿ ಚಿಕ್ಕದಾಗಿ ಬೆಳೆಯುತ್ತೆ, ಇಷ್ಟಿಷ್ಟೇ ಗುಂಡಿರುಳ್ಳಿ ಹೇಳು, ಸಾಂಬಾರಲ್ಲಿ ಹಾಕ್ಬಿಟ್ಟು ಇಷ್ಟು ಮಾಡ್ತಾ ಪುಟಾಣಿ ಈರುಳ್ಳಿ. ಅದು ತಿನ್ನಿ, ಹಾರ್ಟ್ಗೆ ಎಷ್ಟು ಒಳ್ಳೇದು ಅಂತೀರಾ. ಹಾರ್ಟ್ ಪ್ರಾಬ್ಲಮ್ಸ್ ಎಲ್ಲ ದೂರ ಮಾಡುತ್ತೆ. ಹಾರ್ಟಲ್ಲಿ ಆಂಜಿಯೋಬ್ಲಾಸ್ಟ್ ಆಂಜಿಯೋಥೆರಪಿ ಅಂತ ಮಾಡ್ಸೋಕ್ಕೆ ಎಷ್ಟೋ ಸಾವಿರಾರು ರೂಪಾಯಿ, ಎಷ್ಟೋ ಲಕ್ಷಾಂತರ ರೂಪಾಯಿ. ಆದರೆ ಚಿಕ್ಕಿರುಳ್ಳಿ ಹುಳಿನ ಸಾಕ್ಷಣ ಮಾಡ್ಕೊಳ್ಳೋದು, ಚಟ್ನಿ ಮಾಡ್ಕೊಂಡು ತಿನ್ನೋದು, ಆ ಚಿಕ್ಕಿರುಳ್ಳಿ ಬಿಡಿಸೋದೇ ಕಷ್ಟ. ಆದರೆ ಸ್ವಲ್ಪ ತಿಂದರೆ ಸಾಕು, ಹಾರ್ಟಲ್ಲಿ ನೆಮ್ಮದಿ, ಗ್ಯಾಸ್ಟ್ರಿಕ್ ಇರಲ್ಲ, ನರಗಳೆಲ್ಲ ದೌರ್ಬಲ್ಯ ಹೀಗೆ ನಡುಕ್ತಾ ಇರ್ತಾರೆ. ಅಂಥವ್ರಿಗೆಲ್ಲ ಈರುಳ್ಳಿ ಹುಳಿ ತಿನ್ನಿಸಿ, ಹೇಗಿರ್ತಾನೆ, ಸ್ಟ್ಯಾಮಿನಾ ಕೊಡುತ್ತೆ, ಶಕ್ತಿ ಕೊಡುತ್ತೆ. ಇವತ್ತಿನ ದಿವಸ ಯಾವುದೋ ದೆಡ್ಡದ್ದೆಲ್ಲ ತಗೊಂತಾರೆ ಡ್ರಿಂಕ್ಸು, ಶಕ್ತಿ ಕೊಡಬೇಕು ಸಾಯಂಕಾಲದ ಹೊತ್ತಲ್ಲಿ ಅಂತ. ಅದಕ್ಕೆ ಹೇಳೋದು, ಎಲ್ಲ ರೀತಿಯಾದ ಅಡಿಗೆ ಒಂದೇ ಐಟಮ್ ಕೊಟ್ಟು ಒಂದೇ ಕ್ವಾಂಟಿಟಿ ಕೊಟ್ಟರು, ಇಷ್ಟೇ ಮಾಡಿದ್ರು ಅಷ್ಟೇ ವ್ಯತ್ಯಾಸಗಳು, 5 ವಿಶೇಷವಾಗಿರ್ತಕ್ಕಂಥ ಸಂಗತಿ. ಅದಕ್ಕೆ ಯದ್ಭಾವಂ ತದ್ಭವತಿ, ನಿನ್ನ ಭಾವನೆ ಇದ್ದಾಗ ಅಡಿಗೆಗಳು. ಆದ್ದರಿಂದ ಪ್ರತಿಯೊಂದು ಹೆಣ್ಣುಮಕ್ಕಳು ಮನೇಲಿ ಅಡಿಗೆ ಮಾಡ್ತಕ್ಕಂಥವ್ರು ಹೀಗೆ ಮಾಡಬೇಕು ಅನ್ನೋ ಕ್ರಮ, ಇದೆಲ್ಲ ಶಾಸ್ತ್ರ ಸಂಪ್ರದಾಯಗಳಿಂದ ಬಂದಿರತಕ್ಕಂಥದ್ದು. ಯಾರು ಕಲ್ತಿದ್ದೀರಾ, ಕಲಿದೇ ಇದ್ದೀರಾ, ಕಷ್ಟಪಟ್ಟು ಕಲ್ತ್ಕೊಂಡಿದ್ದೀರಾ. ಕೆಲವರೆಲ್ಲ ಉಪ್ಪಿಟ್ಟು ಅಂತಾರೆ. ಮೊದಲೆಲ್ಲ ಭಾಳ ಜನ ಉಪ್ಪಿಟ್ಟು ಮಾಡೋರು. ಹೆಂಗೆ ಅಂದರೆ, ಉಪ್ಪಿಟ್ಟು ಅಂದರೆ ಹಿಟ್ಟು ಜಾಸ್ತಿ ಉಪ್ಪು ಹಾಕಿದ್ರೆ ಉಪ್ಪಿಟ್ಟೇನೋ ಅನ್ಕೊಂಡು ಇಷ್ಟು ಉಪ್ಪು ಹಾಕ್ಬಿಡೋರು. ಅಯ್ಯೋ ಇಷ್ಟು ಉಪ್ಪ ಅಂತ ಬಿಸಾಕೋರು. ಅಂದರೆ ಹಿಟ್ಟಿಗೆ ಉಪ್ಪು ಹಾಕೋದು, ರವೆಗೆ ಉಪ್ಪು ಹಾಕೋದು ಗೊತ್ತಿರಲಿಲ್ಲ. ಉಪ್ಪು ಹಾಕ್ಬಿಟ್ರೆ ಉಪ್ಪಿಟ್ಟು, ಸರಿ ಆಯಿತು. ಚಪಾತಿ ತಟ್ಟಿದ್ರೆ ಚಪಾತಿ ಅಂತ. ಆ ಹಿಟ್ಟು ಇಂಡಿಯಾ, ಪಾಕಿಸ್ತಾನ, ಬಾಂಗ್ಲಾದೇಶು ಎಲ್ಲ ಆಗೋಗಿರುತ್ತೆ. ಹಿಂಗ್ ಲಟ್ಟಿಸಿದ್ರೆ ಹಂಗೋಗಿರುತ್ತೆ, ಹಂಗ್ ಲಟ್ಟಿದ್ರೆ ಹೆಂಗೋಗಿರುತ್ತೆ. ಶೇಪ್ ಅಂಡ್ ಸೈಜೇ ಇಲ್ಲ, ಏನು ಮಾಡೋದು. ಅದಕ್ಕೆ ಜೀವನ ಅನ್ನೋದು ಯಾವತ್ತೂ ತಿಳ್ಕೊಳ್ಳಿ, ಯಾವ ಹೆಣ್ಣು ಮಕ್ಕಳ ಕಲೆಯನ್ನು, ಯಾವ ಹೆಣ್ಣು ಮಕ್ಕಳ ಗುಣವನ್ನು ನೀವು ಪಡ್ಕೋಬೇಕು ಅಂದರೆ ಆ ಅಡುಗೆ ಮನೇಲಿ ನೋಡಿದ್ರೆ ಗೊತ್ತಾಗತ್ತೆ ಅವ್ರು ಹೇಗೆ. ಅದನ್ನು ನೀವು ಅರ್ಥಕೊಂಡು ಗಂಡಸರಾದವ್ರು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ, ಅವ್ರಿಗೆ ಹೀಗೆ ಅಂತ ಮಾರ್ಗದರ್ಶನ ತೋರ್ಸೋಕ್ಕೆ ಹಿರಿಯರು ಅನ್ನೋದು ಮನೇಲಿದ್ದರೆ ಆಗ ಅವಳು ಕರೆಕ್ಟಾಗಿ ಜೀವನವನ್ನು ಸಾಗಿಸ್ಬೋದು. ಇದೇ ಅಡುಗೆ ಮನೆಯ ರಹಸ್ಯ ಮಾರ್ಗ. ವಾಸ್ತುಯುತವಾಗಿ, ಲೌಕಿಕವಾಗಿ, ನೀವು ಆಧ್ಯಾತ್ಮಿಕವಾಗಿ, ಮಂತ್ರಶಕ್ತಿಯಾಗಿ. ಅದಕ್ಕೆ ಪ್ರತಿಯೊಂದು ಹೀಗೆ ಶಿವಂ ವಾಸ್ತುಲಿ ಹೀಗೆ ಇದ್ರೆ ಹಾಗಾಗಿ ಜೀವನ, ಹೇಗೆಗೋ ಇದ್ರೆ ಹೇಗೆಗೋ ಜೀವನ ಅನ್ನೋದು ಶಿವಂ ವಾಸ್ತು.